ಇವತ್ತಿನ ದಿವಸ ದಿನಾಂಕ 19/1/2025 ನವಕಲ್ಯಾಣ ಕರ್ನಾಟಕ ಕಟ್ಟಡ ಕಾರ್ಮಿಕರ ಸಂಘದ ವತಿಯಿಂದ ನಮ್ಮ ಕಚೇರಿ ಏನಪ್ಪ ಅಂದರೆ ಇವತ್ತು ಸಭೆ ಕರೆದಿವಿ. ತುಂಬ ದಿನಗಳ ನಂತರಪ್ಪ ಅಂದರೆ 2-3 ತಿಂಗಳಿಂದ ಯಾವುದು ಸಭೆ ಮಾಡಿದಿಲ್ಲ. ಸಂಕ್ರಾಂತಿ ಅದು ಡಿಸೆಂಬರ್ ಅವೆಲ್ಲ ಬಂತು. ಆದ ಕಾರಣ ಏನು ಅಂತಂದ್ರೆ ಇವತ್ತಿನ ದಿವಸ ಎಲ್ಲರೂ ಮೀಟಿಂಗ್ ಕರೆದಿದ್ದೀವಿ. ಎಲ್ಲರೂ ದಯವಿಟ್ಟು ಎಲ್ಲರೂ ಟೈಮ್ ತೊಗೊಂಡು ಬಂದಿದ್ದೀರಿ. ವಿಶೇಷವಾಗಿ ಏನಪ್ಪ ಅಂದರೆ ಎಲ್ಲ ಕಾರ್ಮಿಕರಿಗೆ ವಿನಂತಿ ಮಾಡ್ಕೊಳ್ಳೋದೇನಪ್ಪ ಅಂತಂದರೆ ಹಲವು ವರ್ಷಗಳಿಂದಪ್ಪ ನಾವೇನಪ್ಪ ಅಂದ್ರೆ ಒಂದು ದರ ಹೆಚ್ಚಿಸುವ ಬಗ್ಗೆ ಒಂದು ಹೋರಾಟ ಮುಖಾಂತರ ಆಮೇಲೆ ಜಾಗೃತಿ ಮೂಡಿಸುವಂಥ ಕೆಲಸಗಳು ಮಾಡ್ಕೊತ ಬಂದಿದ್ದೀವಿ. ಅದು ಕೂಡ 2023 ಮಾನ್ಯ ಜಿಲ್ಲಾಧಿಕಾರಿ ಮುಖಾಂತರ ಏನಪ್ಪ ಅಂದ್ರೆ ಒಂದು ಸಭೆ ಮಾಡಿದರು ಇಂಜಿನಿಯರ್ ಅಸೋಸಿಯೇಷನ್ ವತಿಯಿಂದ ಹಾಗೂ ನಮ್ಮ ಕಾರ್ಮಿಕ ಸಂಘಟನೆಯಿಂದ ಮುಖಂಡರ ಜೊತೆಗೆ ಒಂದು ಜಿಲ್ಲಾಧಿಕಾರಿ ನೇತೃತ್ವದ ಒಂದು ಸಭೆಯಾಗಿತ್ತು. ಆ ಸಭೆಯಲ್ಲಿ ಏನು ತೀರ್ಮಾನ ಆಗಿತ್ತಪ್ಪ ಅಂತಂದ್ರೆ 15% ಏನಪ್ಪ ಅಂದರೆ ಹೆಚ್ಚಳ ಮಾಡ್ಕೊಡ್ಬೇಕಂತ ಜಿಲ್ಲಾಧಿಕಾರಿ ಏನಪ್ಪ ಅಂತಂದ್ರೆ ಇಂಜಿನಿಯರ್ಗಳಿಗೆ ಅವರಿಗೆ ಹೇಳಿದರು. ಆದರೂ ಕೂಡ ಅವ್ರು ಏನಪ್ಪ ಅಂತಂದ್ರೆ ಮಾಡ್ತೀನಿ ಅಂತಂದು ಹೇಳಿ ಒಪ್ಕೊಂಡು ಅದಾದ ನಂತರ ಇಲ್ಲಿವರೆಗೂ ಕೂಡ ಯಾವುದೇ ದರಗಳು ಏನಪ್ಪ ಅಂದರೆ ಹೆಚ್ಚಿಸಿಲ್ಲ. ಈಗ ಪ್ರತಿ ವರ್ಷ ಅಂತೆ ಈ ವರ್ಷ ಕೂಡ ಏನಪ್ಪ ಅಂತಂದ್ರೆ ದವಸ ಧಾನ್ಯಗಳಾಯಿತು, ಪ್ರತಿಯೊಂದು ಆಯಿತು, ಪೆಟ್ರೋಲ್ ಆಯಿತು, ಎಲ್ಲ ದಿನ ಬಳಕೆ ವಸ್ತುಗಳೇನಪ್ಪ ಅಂತಂದ್ರೆ 1-2 ಪಟ್ಟು ಆಗಿಬಿಟ್ಟಾವ. ಅದಕ್ಕೇನಪ್ಪ ಅಂತಂದ್ರೆ ಕಾರ್ಮಿಕರಿಗೆ ಏನಪ್ಪ ಅಂದ್ರೆ ಮಾಡುವಂಥ ಕೆಲಸದಾಗ ಏನಪ್ಪ ಅಂತಂದ್ರೆ ದರಗಳು ಸಾಕಾಗ್ತಾಯಿಲ್ಲ. ಅದಕ್ಕೆ ನಾವೇನಪ್ಪ ಅಂತಂದ್ರೆ 22, 23, 24 ಈ ಸತತವಾಗಿ 3 ವರ್ಷ ಏನಪ್ಪ ಅಂದ್ರೆ ಹೋರಾಟ ಮಾಡ್ಕೊತಾನೆ ಬಂದೀವಿ. ಅದಕ್ಕೆ ಯಾವುದೇ ಫಲ ಸಿಗಲಿಲ್ಲ. ಯಾವುದೇ ಕಾರ್ಮಿಕರಿಗಾಗಲಿ ಗುತ್ತಿಗೆದಾರಗಳಿಗಾಗಲಿ ಯಾವುದೇ ಫಲ ಸಿಗಲಿಲ್ಲ. ಅದೇ ರೀತಿಯಾಗಿ ಏನಪ್ಪ ಅಂತಂದ್ರೆ ನಾವೀಗ 2025 ಜನವರಿನಿಂದ ಏನಪ್ಪ ಅಂತಂದ್ರೆ ಮಂಗಳವಾರದಂದು 21 ಏನಪ್ಪ ಅಂತಂದ್ರೆ ನಾವೊಂದು ಜಾಗೃತಿ ಪ್ರಚಾರ ಆಂದೋಲನ ಕಾರ್ಯಕ್ರಮ ಅಂತ ಒಂದು ಹಮ್ಮಿಕೊಳ್ಳತ್ತಿದ್ದೀವಿ. ಎಲ್ಲ ಸೈಟ್ಗಳಿಗೆ ಹೋಗಿ ಏನಪ್ಪ ಅಂದರೆ ಎಲ್ಲೆಲ್ಲಿ ಕೆಲಸ ಮಾಡ್ತಾರೆ ಕಲಬುರಗಿ ಜಿಲ್ಲೆ ಮಹಾನಗರದಾಗ ಏನಪ್ಪ ಅಂತಂದ್ರೆ ಎಲ್ಲೆಲ್ಲಿ ಕೆಲಸ ನಡೆದಾವ ಆ ಸೈಟ್ ಹತ್ರ ಹೋಗಿ ಯಾವ ಕೆಲಸ ಕಾರ್ಮಿಕರು ಏನು ರೇಟಿಂಗ್ ಮಾಡ್ತಿರ್ತಾರೆ, ಅವ್ರಿಗೆ ಏನು ತೊಂದರೆ ಆಗ್ಯದ, ಅವ್ರ ಲೇಬರ್ ಕಾರ್ಡ್ ಅವೋ ಏನಿಲ್ಲೋ ಅದ್ರ ಬಗ್ಗೆ ಎಲ್ಲ ಜಾಗೃತಿ ಮೂಡಿಸುವಂಥ ಕೆಲಸಗಳು ಮಾಡ್ತೀವಿ. ಒಂದು ವೇಳೆ ಏನಪ್ಪ ಅಂತಂದ್ರೆ ಯಾರು ಏನಪ್ಪ ಅಂದ್ರೆ ದರಗಳಲ್ಲಿ ರೇಟ್ ಕಮ್ಮಿ ಮಾಡ್ತಿರ್ತಾರೆ, ನಾವು ದರ ಕಮ್ಮಿ ಮಾಡಬೇಡ ಅನ್ನೋ ಉದ್ದೇಶ ಏನಪ್ಪ ಅಂತಂದ್ರೆ ಎಲ್ಲರಿಗೇನಪ್ಪ ಅಂದ್ರೆ ಸಮಾನ ರೀತಿಯಲ್ಲಿ ಏನಪ್ಪ ಅಂದ್ರೆ ವೇತನ ಸಿಗಬೇಕು, ಎಲ್ಲರೂ ಸಮಾನ ರೀತಿಯಲ್ಲಿ ಕೆಲಸ ಸಿಗಬೇಕು. ಈ ಒಬ್ಬರು ಮಾಡೋದು 10 ಮಂದಿ ಮನೆಗೆ ಕುಂದ್ರೋದು, ಯಾಕಂದ್ರೆ ರೇಟ್ ಕಮ್ಮಿ ಮಾಡಿದ್ರೆ ಕೆಲಸ ಮಾಡೋದು ಏನೂ ಉಪಯೋಗ ಇಲ್ಲ. ಯಾಕಂದ್ರೆ ಮೈಮೇಲೆ ಹಾಕೊಂಡು ಕೆಲಸ ಮಾಡೋದು ಏನೂ ಉಪಯೋಗ ಇಲ್ಲ. ಯಾಕಂದ್ರೆ 100 ರೂಪಾಯಿ ಕೆಲಸ ನಾವು 50 ರೂಪಾಯಿದಾಗ ಮಾಡ್ತೀವಿ ಅಂದ್ರೆ ಅದು ನಮಗೆ ಲಾಸು. ಅದಕ್ಕೇನಪ್ಪ ಅಂದ್ರೆ ನಮ್ಮ ಸಂಘದ ವತಿಯಿಂದಪ್ಪ ಅಂದ್ರೆ ಭಾಳ ವಿರೋಧ ಮಾಡ್ಲತ್ತಾರ. ಎಲ್ಲರೂ ಭಾಳ ಚೆನ್ನಾಗಿ ರೇಟ್ ಕಮ್ಮಿ ಮಾಡ್ಲತ್ತಾರ ಅಂತಂದ್ರೆ ಕಮ್ಮಿ ಮಾಡಿ ಏನಪ್ಪ ಅಂತಂದ್ರೆ ಕೆಲವೊಬ್ಬರು ಮನೆ ಎಲ್ಲ ಮಾರ್ಕೊಂಡು ಕೇಸ್ ಹೋಗ್ಲತ್ತಾರೆ. ಎಲ್ಲಾದ್ರೂ ಶೋಕಿಗಾಗಿ ಕೆಲಸ ಮಾಡತ್ತಾರೆ. ಶೋಕಿ ದಯವಿಟ್ಟು ಯಾರು ಕೆಲಸ ಮಾಡಕ್ಕೆ ಹೋಗ್ಬೇಡ್ರಿ. ನಮ್ಮ ಹೊಟ್ಟೆಪಾಡಿಗೆ, ನಮ್ಮ ಬದುಕಿಗಾಗಿ, ನಮ್ಮ ಜೀವನಕ್ಕಾಗಿ ಕೆಲಸ ಮಾಡ್ರಿ ಅಂತ ಅನ್ಕೇಸಿ ನಾ ಈ ಸಂದರ್ಭದ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ. ಅದೇ ರೀತಿಯಾಗಿ ಏನಪ್ಪ ಅಂತಂದ್ರೆ 2023 ಏಪ್ರಿಲ್ ತಿಂಗಳೇನಪ್ಪ ಅಂತಂದ್ರೆ ತಾವರೆಕೆರೆ ಕ್ರಾಸ್ ಹತ್ರ ಏನಪ್ಪ ಅಂತಂದ್ರೆ ಇಬ್ಬರು ಮಹಿಳೆಯರು ಏನಪ್ಪ ಅಂದ್ರೆ ಕೆಲಸಕ್ಕೆ ಕರ್ಕೊಂಡೋಗಿದ್ರು. ಕೆಲಸಕ್ಕೆ ಕರ್ಕೊಂಡೋದಾಗ ಏನಪ್ಪ ಅಂದ್ರೆ ಇಬ್ಬರು ಮಹಿಳೆಯರಿಗೆ ಏನಪ್ಪ ಅಂತಂದ್ರೆ ಮಾರಣಾಂತಿಕ ಹಲ್ಲೆ ಮಾಡಿ ಅವ್ರಿಗೆ ಕೊಲೆ ಮಾಡಿದರು. ಅದಾದ ನಂತರ ನಮ್ಮ ಎಲ್ಲ ಸಂಘಟನೆದವರು ಎಲ್ಲ ಪದಾಧಿಕಾರಿಗಳೆಲ್ಲ ಸೇರಿ ಮಾನ್ಯ ಪೊಲೀಸ್ ಇಲಾಖೆ ಆಯುಕ್ತರ ಕಚೇರಿಯಲ್ಲಿ ಮುಂದೆ ಏನಪ್ಪ ಅಂತಂದ್ರೆ ಧರಣಿ ಮಾಡಿದ್ದೀವಿ ಸತತವಾಗಿ 1 ತಾಸು. ಆಮೇಲೆ ಕಮಿಷನರ್ ಬಂದು ಏನಪ್ಪ ಅಂದ್ರೆ ಮನೆ ತೊಗೊಂಡ್ರು. ಅವ್ರು ಏನಪ್ಪ ಅಂದ್ರೆ ನಮ್ಗೆ ಆದಷ್ಟು ಬೇಗನೆ ಅಪರಾಧಿಗಳನ್ನ ಹಿಡಿಯೋಂಥ ಕೆಲಸಗಳು ಮಾಡ್ತೀವಿ. ಒಂದು ಸತತವಾಗಿ ನಾ ಏನಪ್ಪ ಅಂದ್ರೆ 3 ತಿಂಗಳ ಕಮಿಷನರ್ ಆಫೀಸ್ಗೆ ಹೋಗಿ ಭೇಟಿಯಾದೆ. ಇನ್ನು ಆರೋಪಿಗಳು ಸಿಕ್ಕಿಲ್ಲ ಅಂತ ಇದೇ ಹೇಳ್ಕೊತ ಬಂದರು. 1 ವರ್ಷ ಆಯಿತು ಕೂಡ ಇನ್ನು ಆರೋಪಿಗಳೇನು ಹಿಡ್ದಿಲ್ಲ. ಇನ್ನು ಅದಕ್ಕೇನಪ್ಪ ಅಂತಂದ್ರೆ ನಾಳೆ ನಾವು ಎಲ್ಲರೂ ಏನಪ್ಪ ಅಂತಂದ್ರೆ ಎಲ್ಲ ಕಾರ್ಮಿಕರು ಏನಪ್ಪ ಅಂತಂದ್ರೆ ನಾಳೆ ಏನಪ್ಪ ಅಂದ್ರೆ 12 ಗಂಟೆಗೆ ಇಲ್ಲಿ ಕಮಿಷನರ್ ಆಫೀಸ್ ಹತ್ರ ಹೋಗಿ ಅವ್ರಿಗೆ ಭೇಟಿಯಾಗಿ ಅವ್ರಿಗೆ ಅದ್ರ ಬಗ್ಗೆ ಅವ್ರಿಗೆ ಇದ್ರ ಬಗ್ಗೆ ಗಮನ ತಂದು ಮುಂದಿನ ದಿನಗಳಾಗ ಆರೋಪಿಗಳಿಗೆ 1 ವಾರದೊಳಗೆ ಇಡಲಿಲ್ಲಪ್ಪ ಅಂತಂದ್ರೆ ನಾ ಕಲಬುರಗಿ ಬಂದು ಕರೆ ಕೊಡ್ತಿದ್ದೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ. ಯಾಕಂದ್ರೆ ನಮಗೆ ಬದುಕೋದು ಭಾಳ ಕಷ್ಟ ಆಗಿಬಿಟ್ಟಿದೆ. ಈಗ ಮಾನ್ಯ ಕಾರ್ಮಿಕ ಇಲಾಖೆದವರು ಆಮೇಲೆ ಪೊಲೀಸ್ ಇಲಾಖೆದವರು ಒಂದು ಸಭೆ ಮಾಡಿದ್ರು. ಆ ಸಭೆ ಒಳಗೆ ನಮ್ಮ ಸಂಘಟನೆದವ್ರಿಗೆ ಎಲ್ಲರಿಗೂ ಕರೆಸೋ ಟೈಮ್ನಾಗ ಆವಾಗ ಎಲ್ಲರೂ ಏನಂದ್ರು, ಪ್ರತಿ ನಾಲ್ಕದಾಗ ಏನಪ್ಪ ಅಂತಂದ್ರೆ ಒಂದು ತಂಗುದಾಣ ಮಾಡೋ ಪ್ರಯತ್ನ ಮಾಡಮ್ಮಿ. ಸರ್ಕಾರಿಗಳು ಜಾಗ ಇಲಾಖೆದಾಗ ಗಮನಕ್ಕೆ ತರ್ತೀವಿ, ಮಾನ್ಯ ಸಚಿವರಿಗೆ ಗಮನಕ್ಕೆ ತರ್ತೀವಿ, ಇಲಾಖೆದವರು ಸಪೋರ್ಟ್ ಮಾಡ್ಬೇಕಿದೆ ಅಂತ ಹೇಳಿ ಇಲಾಖೆದವರು ಮತ್ತು ಆಮೇಲೆ ಕಾರ್ಮಿಕರ ಸಚಿವರು ಆಮೇಲೆ ಪೊಲೀಸ್ ಇಲಾಖೆದವರು ಇವರು 3 ಸೇರಿ ಒಂದು ನಿರ್ಣಯ ಬಂದಾಗ ಒಂದು ತಂಗುದಾಣ ಮಾಡ್ತೀವಿ ಅಂತ ಪ್ರಯತ್ನ ಮಾಡಿದ್ರು. ಆಮೇಲೆ ಸ್ಥಳನೂ ಪರಿಶೀಲನೆ ಮಾಡಿದ್ರು. ಅದಾದ ನಂತರ 4 ಮೇಲೆ ಹೋಗಿ ಯಾವುದೇ ಇಲಾಖೆದವರು ಅದ್ರ ಬಗ್ಗೆ ಜಾಗೃತಿ ಮೂಡಿಸಿಲ್ಲ ಕಾರ್ಮಿಕರಿಗೆ. ಅದು ಯಾವ ಥರ ಮಾಡ್ಬೇಕಪ್ಪ ಅಂತಂದ್ರೆ ಕೆಲಸಕ್ಕೆ ಹೋದ ತಕ್ಷಣ ಯಾರೋ ಬರ್ತಾರೆ, ಯಾರೋ ಕರ್ಕೊಂಡು ಹೋಗ್ತಾರೆ. ಆ ಥರ ಆಗ್ಬಾರ್ದಂತ ಇಲಾಖೆದವ್ರು ಏನು ಮಾಡಿದ್ರು,
ಪೊಲೀಸ್ ಇಲಾಖೆದವರು ಮತ್ತು ಕಾರ್ಮಿಕ ಇಲಾಖೆದವರು ಅಲ್ಲಿ ಕಾರ್ಮಿಕ ಇಲಾಖೆದವರು ಒಂದು ಮನುಷ್ಯ ಕುಂದಿರ್ಸ್ತೀವಿ, ಆಮೇಲೆ ಪೊಲೀಸ್ ಇಲಾಖೆದವರು ಒಂದು ಇಬ್ಬರು ನಿಂದಿರ್ಸ್ತೀವಿ. ಯಾವ ವ್ಯಕ್ತಿ ಯಾರ ಬಳಿ ಕೆಲಸಕ್ಕೆ ಗೊತ್ತಾನ ಅವ್ರ ಆಧಾರ್ ಕಾರ್ಡ್ ಮೊಬೈಲ್ ನಂಬರ್ ಎಲ್ಲ ಕಂಪಲ್ಸರಿ ಕೊಟ್ಟು ಹೋಗ್ಬೇಕು. ಈ ಪ್ರಯತ್ನ ನಾವು ಮಾಡ್ತೀವಿ, ನಾಳೆಯಿಂದ ಪ್ರಾರಂಭ ಮಾಡ್ತೀವಿ ಅಂತಂದ್ರಿ. ಇನ್ನೂ ಒಂದು ವರ್ಷ ಆಯಿತು ಕೂಡ ಯಾವುದ್ರ ಬಗ್ಗೆ ಏನು ಕೆಲಸನೂ ಮಾಡಿಲ್ಲ. ಏನಿಲ್ಲ, ಇಲಾಖೆದಾರ ಆಯಿತು, ಪೊಲೀಸ್ ಇಲಾಖೆದಾರ ಇರೋದು. ಅದಕ್ಕೆ ನಮ್ಮ ಸಂಘಟನೆ ವತಿಯಿಂದ ಇದು ಗಂಭೀರ ಆರೋಪ ಅದ. ನಾ ಇದಕ್ಕೆ ಖಂಡನೆ ಮಾಡ್ತೀವಿ. ನಾಳೆ ಏನಪ್ಪ ಅಂತಂದ್ರೆ ನಾಳೆ ಕಮಿಷನರ್ ಆಫೀಸ್ಗೆ ಹೋಗಿ ನಾಳೆ ಅದ್ರ ಬಗ್ಗೆ ಗಮನ ತೊಗೊಂಡು ಮುಂದಿನ ದಿನಗಳಾಗ ಆರೋಪಿಗಳಿಗೆ ಏನಪ್ಪ ಅಂದ್ರೆ ಒಂದು ವಾರದಾಗ ಇರಲಿಲ್ಲಪ್ಪ ಅಂತಂದ್ರೆ ನಾವು ಕಲಬುರಗಿ ಬಂದ್ ಕರೆ ಕೊಡುವಂಥ ಕೆಲಸಗಳು ಮಾಡ್ತೀವಿ. ನಾಳೆ ಮಂಗಳವಾರದಿಂದ ನಾವು ಪ್ರಚಾರ ಆಂದೋಲನ ಕಾರ್ಯಕ್ರಮ ಮಾಡ್ತೀವಿ. ಅದಾದ ನಂತರ ಗುಲ್ಬರ್ಗ ಜಿಲ್ಲೆಯಲ್ಲಪ್ಪ ಅಂದ್ರೆ ಕಾರ್ಮಿಕರ ಒಂದು ಕ್ರಾಂತಿ ಶಕ್ತಿ ಪ್ರದರ್ಶನ ಮಾಡುವಂಥ ಕೆಲಸಗಳು ಮಾಡ್ತೀವಿ ಅಂತ ಹೇಳ್ತಾ ಮಾತು ಮುಗಿಸ್ತೀರಿ. ಜೈ ಹಿಂದ್, ಜೈ ಕರ್ನಾಟಕ. ಈಗ ಯಾಕಂದ್ರೆ ಕಾರ್ಮಿಕರು ಏನಪ್ಪ ಅಂದ್ರೆ ಬಹಳ ಜನ ಕೆಲಸ ಮೇಲೆ ಬಿದ್ದು ಮರಣ ಹೊಂದ್ಲತ್ತಾರೆ. ಅವ್ರು ಯಾರು ಸುರಕ್ಷತೆ ಇಲ್ಲ, ಭದ್ರತೆ ಇಲ್ಲ, ಯಾರು ಹೇಳಾರಲ್ಲ ಕೇಳಾರಲ್ಲ, ದಿಕ್ಕಿಲ್ಲ. ಈಗ ರೀಸೆಂಟ್ ಆಗಿ ಆಗಿದ್ದು ಒಂದು ವರ್ಷ ಆಗಿದ್ದು ನಿಮ್ ಕಣ್ಣಿದ್ರೆ ಮಾಧ್ಯಮದವ್ರಿಗೆ ಎಲ್ಲರೂ ಗೊತ್ತಿದೆ. ಇದು ಯಾವುದು ಇನ್ನೂ ಆರೋಪಿಗೆ ಯಾವುದು ಏನೂ ಇರೋದಿಲ್ಲ. ನಾವು ಬದಕ್ಬೇಕು ಹೆಂಗ್ರಿ? ಯಾವ ಥರಕ್ಕೆ ಏನು ರೇಟ್ ಮಾಡ್ತಿರ್ತಾನ, ಏನು ರೇಟಿಂಗ್ ಮಾಡ್ತಿರ್ತಾನ. ಆಮೇಲೆ ಅಲ್ಲಿ ಕೆಲಸ ಮಾಡೋಂಥ ಕಾರ್ಮಿಕರಿಗೆ ಏನಪ್ಪ ಲೇಬರ್ ಕಾರ್ಡ್ ಅವ ಏನು ಇಲ್ಲೋ, ಅವ್ರಿಗೆ ಲೇಬರ್ ಕಾರ್ಡ್ ಇರಲಿ ಅಂತ ಲೇಬರ್ ಕಾರ್ಡ್ ಮಾಡಿಸುವಂಥ ಕೆಲಸಗಳು ಮಾಡ್ತೀವಿ. ಆಮೇಲೆ ಸೇಫ್ಟಿ ಭಾಳ ಇಂಪಾರ್ಟೆಂಟ್ ಸರ್. ಯಾಕಂದ್ರೆ 2 ಫ್ಲೋರ್ 3 ಫ್ಲೋರ್ 4 ಫ್ಲೋರ್ ಕನಿಷ್ಠ ಅಂದ್ರೆ 5 ಫ್ಲೋರ್ ತನಕ ಕಲಬುರಗಿ ಜಿಲ್ಲೆ ಮಹಾನಗರದ ಕೆಲಸ ನಡೆದವ. ಅದ್ರ ಮೇಲೆ ನಿಂತು ಪರಂಚ ಮೇಲೆ ಕೆಲಸ ಮಾಡ್ತಿರ್ತಾರೆ. ಸೇಫ್ಟಿ ಬೆಲ್ಟ್ ಇಲ್ಲ, ಹೆಲ್ಮೆಟ್ ಇರಲ್ಲ, ಏನಿರಲ್ಲ. ಮ್ಯಾಲೆ ಕೆಲಸ ಮಾಡ್ತಿರ್ತಾನೆ, ಕೆಳಗಡೆ ಮಾಲ್ ತೆಗಿತಿರ್ತಾರೆ. ಅವ್ರ ಮೇಲೆ ಇಟಂಗಿ ಅದು ಏನಾರ ಬಿತ್ತಂದ್ರೆ ಜವಾಬ್ದಾರಿ ಯಾರು? ಅದಕ್ಕೆ ಇದು ಸುರಕ್ಷತೆ ಇಲ್ಲ, ಭದ್ರತೆ ಇಲ್ಲ. ಅದಕ್ಕೇನಪ್ಪ ಅಂದ್ರೆ ಇದ್ರ ಬಗ್ಗೆ ನಾವು ಜಾಗೃತಿ ಮೂಡಿಸುವಂಥ ಕೆಲಸಗಳು ಮಾಡ್ತೀವಿ ನಾಳೆ ಮಂಗಳವಾರದಿಂದ ಅಂತ ಹೇಳಿ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನವ ಕಲ್ಯಾಣ ಕರ್ನಾಟಕ ಕಟ್ಟಡ ಕಾರ್ಮಿಕ ಸಂಘದಿಂದ ಏನಪ್ಪ ಒಂದು ಇವತ್ತಿನ ದಿನ ಗುಲ್ಬರ್ಗದಲ್ಲಿ ಏನಂದ್ರೆ ಲೇಬರ್ ಸಮಸ್ಯೆಗಳು ಮಕ್ಕಳು ನಡೆದಾವ. ಅದಕ್ಕಾಗಿ ಇವತ್ತಿನ ದಿನ ಏನಾಗ್ಯದ ಅಂತಂದ್ರೆ ಮಿಸ್ತ್ರಿ ಯಾರು ಲೇಬರ್ ಯಾರು ತಿಳಿಲಾರ್ದಂಗೆ ಆಗ್ಬಿಟ್ಟದ. ಅದಕ್ಕಾಗಿ ಇವತ್ತಿನ ದಿನ ಏನದ ಅಂದ್ರೆ ಕೆಲ್ಸಿಗೆ ಬಂದಿರ್ತಾರೆ ಲೇಬರ್ಗಳು, ಕೆಲ್ಸಿಗೆ ಬಂದಿರ್ತಾರೆ. ಆ ಬಂದವ ಯಾವ ಥರಪ್ಪ ಅಂದ್ರೆ ಇಲ್ಲಿ ನಮ್ಮ ಗುಲ್ಬರ್ಗ ಏನು ಸಿಸ್ಟಮ್ ಅದ ಪುನಃ ಇದ್ದಿಲ್ಲ. ಅವ್ರು ಯಾಕಂದ್ರೆ ಕೆಲವು ಹಳ್ಳಿ ಊರಿನಿಂದ ಬಂದಿರ್ತಾರೆ. ಅದಕ್ಕಾಗಿ ಇವತ್ತು ದಿನ ಹೆಂಗಲಕತ್ತ ಪುನಃ ಅದೆಲ್ಲ ನಮ್ಮ ಮಿಸ್ತ್ರಿ ಕೂಡ ರೊಕ್ಕಗಳು ಲೇಬರ್ ಕೇಳಕತ್ತಾರೆ. ಮಿಸ್ತ್ರಿಗೆ ಏನು ರೊಕ್ಕ ಕೊಡ್ತೀವಿ, ಒಬ್ಬ ಗೊಂಡಿಯವ್ರಿಗೆ ರೊಕ್ಕ ಕೊಡ್ತೀವಿ, ಆ ರೊಕ್ಕ ಲೇಬರ್ ಕೇಳಕತ್ತಾರೆ. ಹಂಗಾಗಿ ಇವತ್ತಿನ ದಿನ ಏನದ ಅಂದ್ರೆ ನಾವು ಇವತ್ತಿನ ದಿನ ನಾವು ಕಾರ್ಮಿಕ ಶಕ್ತಿಯ ಆಂದೋಲನ ಅಂತ ಒಂದು ಹೋರಾಟ ಚಾಲು ಮಾಡಕತ್ತೀವಿ ನಾವು. ಇವತ್ತಿನ ಏನಪ್ಪ ಅಂದ್ರೆ ಜಸ್ಟ್ ಆಗಿ ಸಾಮಾನು ಹಿಡಿದು ಚಾಲು ಮಾಡತ್ತೀವಿ ನಾವು. ಸಾಮಾನು ಹಿಡಿದು ಚಾಲು ಮಾಡ್ತೀವಿ. ಹಾಗಾಗಿ ದಯವಿಟ್ಟು ಎಲ್ಲ ನಮ್ಮ ನವ ಕಲ್ಯಾಣ ಕರ್ನಾಟಕ ಕಟ್ಟಡ ಕಾರ್ಮಿಕರ ಸಂಘದ ಎಲ್ಲ ಸದಸ್ಯರು ಮತ್ತು ಗುತ್ತೇದಾರಗಳು ಮತ್ತು ಕಾರ್ಮಿಕರು ಎಲ್ಲರೂ ಕೂಡಿ ಇವತ್ತಿನ ದಿನ ಈ ತೀರ್ಮಾನ ಮಾಡೀವಿ. ಏನಪ್ಪ ಅಂದ್ರೆ ಕೆಲವು ದಿನಗಳಿಂದ ಏನೆಲ್ಲ ಅಂದ್ರೆ ಒಂದು ರೇಟ್ ಮಾತಾಡಿರ್ತೀವಿ ನಾವು, ಆ ರೇಟ್ ಏನೆಲ್ಲಕತ್ತದ ಎಷ್ಟು ಒಟ್ಟು ಕಮ್ಮಿ ಕೊಡ್ಲಕತ್ತ ರೇಟ್. ಹಂಗಾಗಿ ಕೆಲವೇನಾಗ್ತದೆ ಮಾಡೋ ರೇಟ್ಗಳು ಕಂಟಿನ್ಯೂ ಏನು ಕೊಡ್ಲತ್ರ ಅದೇ ರೇಟ್ ಇಂಜಿನಿಯರ್ ಕೊಟ್ಟರೆ ಏನಾಗಲ್ಲ. ಈಗ ಅವ್ರು ಕುಡ್ಕೋತ ಏನು ಮಾಡ್ತದೆ, ಹೊಸ ಕಾರ್ಮಿಕ ಅಂದ್ರೆ ಅವ್ನಿಗೊಂದು ಬೇರೆ ರೇಟ್ ಕೊಡ್ಲತ್ರ. ಹಂಗಾಗಿ ಏನಂದ್ರೆ ಇವತ್ತಿನ ದಿನ ಮಾಡ್ಕೊಂಡು ದಿನ ಅದು ಮಕ್ಕಳು ಗಂಭೀರ ಪರಿಸ್ಥಿತಿ ಆಗಿಬಿಟ್ಟದ. ಹಂಗಾಗಿ ಇವತ್ತಿನ ದಿನ ಏನದ ಅಂದ್ರೆ ನಾವು ಏನು ಮಾಡ್ಬೇಕಂತ ತಿಳಿಯಲ್ಲ, ಮಾಡ್ಕೊಂಡು ದಿನ ಬೇಕಪ್ಪ ಅಂತಂದ್ರೆ ಕೆಲಸ ಮಾಡಿದ್ರೂ ಸಾಲ, ಮಾಡಿಕ್ರೂ ಸಾಲ. ಯಾಕಂದ್ರೆ ನಮ್ಮದು ಉದ್ಯೋಗನೇ ಕಾರ್ಮಿಕರ ಕೆಲಸ. ಯಾಕಂದ್ರೆ ನಾವು ಉತ್ತರಗಳು ಹೆಂಗಪ್ಪ ಅಂದ್ರೆ ಹೊತ್ತು ಕೆಲಸ ಹಿಡಿದಿರ್ತೀವಿ, 10 ಕೆಲ್ಸಕ್ಕೆ ಕರ್ಕೊಂಡು ಹೋಗ್ಬೇಕು. ನಾವು ಕೆಲ್ಸಕ್ಕೆ ಕರ್ಕೊಂಡು ಹೋದಾಗ ಏನಾಗ್ತದೆ, ನಡೆದು ರೇಟ್ ಬರ್ತಾ ವರ್ಷ ರೇಟ್ ಹೆಚ್ಚಿಗೆ ಆಗಬೇಕು. ನಮಗೂ ಏನಾಗ್ತದೆ, ಲೇಬರ್ ಗೊಂಡಿರ್ಗಳು ರೇಟ್ ಹೆಚ್ಚಿಗೆ ಮಾಡಕತ್ತಿರ್ತ. ನಾವು ಕೊಡೋಂಥ ರೇಟ್ ಕಮ್ಮಿ ಆಗ್ಲಕತ್ತದ, ಇಲ್ಲಿ ಏನದ ಲೇಬರ್ ಪೇಮೆಂಟ್ ಜಾಲತ್ತ. ಹಂಗಾಗಿ ನಮ್ಮ ಮಕ್ಕಳು ತೊಂದರೆ ಆಗ್ಲತ್ತದ. ಅದಕ್ಕಾಗಿ ನಾವೇನದ ನಾಳೆ ಜನವರಿ 20 ಹಿಡಿದು ಏನದ ಕಾರ್ಮಿಕ ಶಕ್ತಿ ಆಂದೋಲನ ಅಂತ ಒಂದು ನಾವು ಪ್ರಚಾರ ಮಾಡಿ ಎಲ್ಲ ಸೈಡಿಗೆ ವಿಸಿಟ್ ಹಿಡಿದು ಎಲ್ಲ ಗುತ್ತೇರಗಳಿಗೆ ಏನದ